ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ವಿಶೇಷ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಟುಡಿಯೋದಿಂದ. ಅವರನ್ನ ನಾನು ಸ್ವಾಗತಿಸ್ತೀನಿ. ಡಾಕ್ಟರ್ ದಿನೇಶ್ ಅವರು FSL ತಜ್ಞರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ. ಹಾಗೆಯೇ ನಿವೃತ್ತ ಪೊಲೀಸ್ ಅಧಿಕಾರಿ, ಡೈನಮಿಕ್ ಖಡಕ್ ಆಫೀಸರ್ ಅಂತ ಹೆಸರು ಮಾಡಿಕೊಂಡಿದ್ದ ಬಸವರಾಜ್ ಮಾಲ್ಗತ್ತಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಮಾಲ್ಗತ್ತಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗ ಮಾಲ್ಗತ್ತಿ ಅವರಿಂದನೇ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ಇಂಥ ಅನೇಕ ಕೇಸ್ಗಳನ್ನು ಅವರು ಗಮನಿಸಿದ್ದಾರೆ. ಸೊ ಅವರ ಅನುಭವದಲ್ಲಿ ಇಂಥ ಕೇಸ್ಗಳು ಜಾಮೀನು ರದ್ದಾಗುವಂತೆ ಸುಪ್ರೀಂ ಕೋರ್ಟ್ಗೆ ಹೋದ ನಿದರ್ಶನಗಳಿದೆಯಾ? ಕೇಳೋಣ ಸರ್, ಏನಾಗಬಹುದು ಇಂಥ ಕೇಸ್ಗಳನ್ನ ತಾವು ನೋಡಿದೀರಾ ಅಂತ. ನಾನು ಸುಮಾರು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ಇದು ಮೊದಲನೇ ಕೇಸ್ ನಾನು ಕೇಳ್ತಾ ಇರೋದು. ಬೇಲಿಗೆ ಕನ್ವಿಕ್ಷನ್, ಅಕ್ಯೂಟ್ ಅದು ಹೋಗಿದ್ದಾರೆ. ಕನ್ವಿಕ್ಷನ್ ಆದ ಬಗ್ಗೆ ಅಥವಾ ಅಕ್ಯೂಟ್ ಆದ ಬಗ್ಗೆ ಸುಪ್ರೀಂ ಕೋರ್ಟ್ ಅನ್ನು ಅಪೀಲ್ ಮಾಡಿದ್ದಾರೆ. ಬಟ್ ಬೇಲಿಗೆ ಇದು ಮೊದಲನೇ ಕೇಸ್ ನಾನು ತಿಳಿದಂಗ ಪ್ರಕಾರ. ಇದು ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡವರು ಯಾರಿಗೂ ಗೊತ್ತಿಲ್ಲ. ಅದು ಒಳಗಿನ ಮರ್ಮ ಏನದೋ ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಇನ್ನೊಂದು ಏನಿದೆ, ಇದರಲ್ಲಿ ಡಬಲ್ ಬೆಂಚ್ ನಲ್ಲಿ ಒಬ್ರು ಜಡ್ಜ್ ಮಾತ್ರ ಮಾತಾಡಿದ್ದಾರೆ. ಇದು ಆಗಲೇ ಬಿಡುಗಡೆ ಆಗುವಂತ ಇದನ್ನ ತಿಳ್ಕೊಂಡು ಬೇಲ್ ಕೊಟ್ಟಿದ್ದಾರೆ ಅಂತ, ಅವರೇ ಪ್ರಿಸಂಪ್ಷನ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಅದು ನೋಡಿದ್ರೆ ಇನ್ನೊಬ್ರು ಜಡ್ಜ್ ಏನೂ ಮಾತಾಡಿಲ್ಲ. ಬಟ್ ಅಕಸ್ಮಾತ್ ಇವರೇನಾದ್ರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಏನಂದ್ರೆ ಆ ಜಜ್ಮೆಂಟ್ ನಲ್ಲಿನೇ ಆಲ್ರೆಡಿ ಟ್ರಯಲ್ ಆದಂಗೆ ಆಗ್ಬಿಟ್ಟದೆ. ಆಲ್ರೆಡಿ ಜಜ್ಮೆಂಟ್ ನಲ್ಲಿ ಹೈಕೋರ್ಟ್ ನಲ್ಲೂ ಆಗಿದೆ, ಸುಪ್ರೀಂ ಕೋರ್ಟ್ ನಲ್ಲೂ ಅದೇ ತರ ಆಗಿದೆ. ಬಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಇಬ್ರು ಏನು ಜಡ್ಜ್ಗಳಿದ್ದಾರೆ, ಇನ್ನೊಬ್ರು ಏನು ಮಾತಾಡಿಲ್ಲ, ಅವ್ರೇನು ಕಮೆಂಟ್ಸ್ ಮಾಡಿಲ್ಲ. ಇದು ಹೈಕೋರ್ಟಿಗೂ ಇಂಡಿಪೆಂಡೆಂಟ್, ಸುಪ್ರೀಂ ಕೋರ್ಟ್ಗೂ ಇಂಡಿಪೆಂಡೆಂಟ್. ಕಮೆಂಟ್ ಮಾಡಬಹುದು ಹೊರತಾಗಿ ಇದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಮೇಲೆ. ಬಟ್ ಒಂದನ್ನ ಅರ್ಥ ಮಾಡ್ಕೋಬೇಕು, ಇದು ಅಕಸ್ಮಾತ್ ಏನಾದ್ರೂ ಆ ಜಜ್ಮೆಂಟ್ ವಿಂಡಿಕ್ಟಿವ್ ಆಗಿ ಏನಾದ್ರೂ ಅವ್ರು ಏನಾದ್ರೂ ಬೇಲ್ ಕ್ಯಾನ್ಸಲ್ ಆದ್ರೆ ಮುಂದೆ ಡಿವಿಷನ್ ಬೆಂಚ್ ಇರ್ತದೆ ಅಪೀಲ್ ಮಾಡಲಿಕ್ಕೆ. ಡಿವಿಷನ್ ಬೆಂಚ್ಗೆ ಅವ್ರ ಅಪೀಲ್ ಹೋಗಿ ಸ್ಟೇನು ತರಬಹುದು. ಆ ಪ್ರೊಸೀಜರ್ ಅಂತೂ ಇದ್ದೇ ಇದೆ, ಅದನ್ನು ಬಳಸ್ಕೋಬಹುದು ಅವರು ಆರೋಪಿಗಳು. ಬಟ್ ಇದು ಆರ್ಗ್ಯುಮೆಂಟ್ ನಲ್ಲಿ ಜಡ್ಜ್ ಹಿಂಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳೋದು ಅದ್ರ ಮೇಲೆ ಡಿಸಿಷನ್ ತಗೊಳ್ಳೋದು ತಪ್ಪಾಗ್ತದೆ. ಬಟ್ ಇದು ನೋಡಿದ್ರೆ ಒಂದು ದೃಷ್ಟಿಯಲ್ಲಿ ಒಬ್ರು ಹಾಂಗ್ ತಿಳ್ಕೊಂಡಿದ್ದಾರೆ, ಇನ್ನೊಬ್ಬರಂತೂ ಏನೂ ಮಾತಾಡಿಲ್ಲ. ಸೊ ಇಬ್ಬರದು ಸೇರಿನೇ ಜಜ್ಮೆಂಟ್ ಮಾಡಬೇಕಾಗ್ತದೆ. ಅದು ಯಾವ ರೀತಿ ಜಜ್ಮೆಂಟ್ ಆಗ್ತದೆ ನೋಡೋಣ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ತದೆ. ಬಟ್ ಒಂದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ, ಇದರಲ್ಲಿ ತನಿಖೆಯಲ್ಲಿ ಏನಾಗಿದೆ, ಇವನು ಹೊಡೆತದಿಂದನೇ, ದರ್ಶನ್ ಹೊಡೆತದಿಂದನೇ ಮೃತ ರೇಣುಕಾಚಾರ್ಯ ಸ್ವಾಮಿ ಸತ್ತಿದ್ದಾನೆ ಅಂತ ಏನು ಇದರಲ್ಲಿ PM ರಿಪೋರ್ಟ್ ನಲ್ಲಿ ಏನಿಲ್ಲ. ಇವ್ರ ತನಿಖೆಯಲ್ಲಿಯೂ ಅದು ಪ್ರೂವ್ ಆಗಿಲ್ಲ. ಇವನು ಹೊಡೆದಿಂದನೇ ಸತ್ತಿದ್ದಾನೆ, ಇವನೇನು ಬೂಡ್ ತಗೊಂಡು ತುಳಿದ ಮರ್ಮಾಂಗಕ್ಕೆ ಅಂತ ಹೇಳ್ತಾರೆ. ಅದೇ ಕಾರಣದಿಂದ ಡೆತ್ ಆಗಿದೆ ಅಂತ ಅನ್ನೋದು PM ರಿಪೋರ್ಟ್ ನಲ್ಲಿ ಏನಿಲ್ಲ. ಎರಡನೇದು, ಈ ಒಂದು ಆರೋಪಿ ಹೇಳಿಕೆ ತಗೋತಾರೆ, 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಆರೋಪಿ ಹೇಳಿಕೆ ತಗೋತಾರೆ. ಆರೋಪಿ ಹೇಳಿಕೆಯಲ್ಲಿ ನಾನೇ ಕೊಲೆ ಮಾಡೀನಿ ಅಂತ ಅನ್ನೋದು ಅದು ಬಂದಿಲ್ಲ. ಸೊ ಇವೆಲ್ಲ ತನಿಖೆಯಲ್ಲಿ ಲೂಪ್ ಹೋಲ್ಸ್ ಇದಾವೆ. ನಾವು ಯಾವಾಗಲೂ ತನಿಖೆ ಮಾಡಬೇಕಾದ್ರೆ FIR ಪೂರಕವಾಗಿ ಮಾಡ್ತೇವೆ. FIR ದಲ್ಲಿ ಏನು ಚಾರ್ಜಸ್ ಇರ್ತವೆ ಅದ್ರ ಪೂರಕವಾಗಿನೇ ಸ್ಟೇಟ್ಮೆಂಟ್ ತಗೋತೇವೆ. ಅದು ಮುಂದ್ಗಡೆ ಅವರು ಈ ಪೊಲೀಸರು ಒತ್ತಾಯ ಮಾಡಿ ಹೆದರಿಕೆ ಬದರಿಸಿಯಿಂದ ನಂದು ಹೇಳಿಕೆ ಆರೋಪಿ ನಾನೇ ಕೊಲೆ ಮಾಡಿದೀನಿ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಸರ್? ಆತ ಏನಾದ್ರು ಹೇಳ್ಬಿಟ್ರೆ ಅವ ಹೇಳೋದೇ ಇಲ್ಲ. ಹೇಳಿದ್ರು ನಾವು ಅದನ್ನ ಪರಿಶೀಲನೆ ಮಾಡ್ತೇವೆ. ನಾನೇ ಮಾಡೀನಿ ಅಂತ ಹೇಳಿದ್ರು ಕೋರ್ಟ್ ಒಪ್ಪೋದಿಲ್ಲ. ಅದನ್ನು ಪರಿಶೀಲನೆ ಮಾಡಬೇಕು. ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ನಾವು ಮಾಡ್ತೇವೆ, ಕೋರ್ಟು ಮಾಡ್ತದೆ. ಈಗ ಯಾರೋ 4 ಜನ ಬೈದ್ರು, ಇದ್ರಾಗೆ ಬೈದ್ರಲ್ಲ, 4 ಜನ ನಾವೇ ಮಾಡಿ ಬಂದಿರಲಿಲ್ವಾ ಸ್ಟಾರ್ಟಿಂಗ್ ದಲ್ಲಿ. ಹಾಗೇನೆ ಸೊ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ, ವಿಚಾರಣೆ ಮಾಡಿ, ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಡಿಸಿಷನ್ ತಗೋತಾರೆ. ಇದರಲ್ಲಿ ಅಕಸ್ಮಾತ್ ಆದ್ರೂ ಆಗಬಹುದು, ಆಗ್ಲಿಕ್ಕೂ ಇಲ್ಲ. ನೋಡೋಣ ಏನಾಗ್ತದೆ ಅನ್ನೋದು. ಎಸ್, ಮಾತಾಡ್ತೀನಿ ಸರ್. ಮುಂದಿರುವಂತಹ ಆಯ್ಕೆಗಳ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗಿದೆ. ಡಾಕ್ಟರ್ ದಿನೇಶ್ ಅವರನ್ನ ನಾನು ಕೇಳ್ತೀನಿ. ದಿನೇಶ್ ಅವರೇ, ನಾವು ಗಮನಿಸಿದ್ದೀವಿ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮತ್ತು ಈ ಕೇಸ್ನಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿರುವಂತದ್ದು FSL ರಿಪೋರ್ಟ್. ರಕ್ತದ ಕಲೆಗಳಾಗಿರಬಹುದು, ಆ ಸಂದರ್ಭದಲ್ಲಿ ಬಳಸಿದ್ದ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು, ಪಾದರಕ್ಷೆಯಲ್ಲಿ ಆ ಶೆಡ್ ನಲ್ಲಿ ಇದ್ದಂತಹ ಮಣ್ಣಿನ ಮ್ಯಾಚಿಂಗ್, ಮತ್ತೊಂದು ಎಲ್ಲದರ ಬಗ್ಗೆ ಕರಾರುವಕ್ಕಾದಂತಹ ರಿಪೋರ್ಟ್ ಅನ್ನ ಕೊಟ್ಟಿದ್ದು, ಆ ರಿಪೋರ್ಟ್ ಅನ್ನ ಚಾರ್ಜ್ ಶೀಟ್ ನಲ್ಲಿ ಲಗತ್ತಿಸಿದ್ದು ಎಲ್ಲವೂ ಕೂಡ ಇದೆ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಪೀಠದ ಮುಂದೆ ಬಂದಂತಹ ವಾದಗಳು ಯಾವ ರೀತಿ ಅಂತಂದ್ರೆ ಇದೆಲ್ಲವೂ ಸುಳ್ಳು ಅನ್ನೋ ಲೆಕ್ಕದಲ್ಲಿ. ಸೊ ಈಗ
ಈ FSL ನ ರಿಪೋರ್ಟ್ ಎಷ್ಟು ಮುಖ್ಯ ಅನ್ಸುತ್ತೆ, ನೀವು ಇದನ್ನ ಯಾವ ರೀತಿ ನೋಡ್ತೀರಿ ಅಂತ? ಇಲ್ಲ ನೋಡಿ, ಈಗ ಪ್ರಶ್ನೆ ಇರೋದು ಇಟ್ ಈಸ್ ಟು ಗ್ರಾಂಟ್ ದ ಬೇಲ್ ಆರ್ ನಾಟ್, ಟು ಕನ್ವಿಕ್ಟ್ ಆರ್ ನಾಟ್ ಅಂತ ಇಲ್ಲ. ಅಂದ್ರೆ ಈಗ ಬೇಲ್ ಅಪ್ಲಿಕೇಶನ್ ಅದರ ಬಗ್ಗೆ ಚರ್ಚೆ ವಿನಃ ಈಗ ಈ ಎವಿಡೆನ್ಸಸ್ ಏನ್ ಸಬ್ಮಿಟ್ ಮಾಡಿದ್ದಾರೆ, ಇಟ್ ಇಸ್ ಅ ರಿಲೇಬಲ್ ಫೋರೆನ್ಸಿಕ್ ಎವಿಡೆನ್ಸ್ ಆರ್ ನಾಟ್, ದಟ್ ಕಮ್ಸ್ ಅಪ್ ಇನ್ ದ ಟ್ರಯಲ್ ಸ್ಟೇಜ್. ಸೊ ಇವ್ರು ಯಾವ ರೀತಿ ಎವಿಡೆನ್ಸ್ ಇದೆ, ಅದರಲ್ಲಿ ಹೌ ಮಚ್ ದರ್ಶನ್ಸ್ ರೋಲ್ ಯಾವ ಪ್ರಕಾರ ಇದೆ, ಅಂಡ್ ದ ಎವಿಡೆನ್ಸ್ ದರ್ಶನ್ ಪಾರ್ಟಿಸಿಪೇಷನ್ಗೆ ಇಲ್ಲ ದ ಗಿಲ್ಟಿ ಆಫ್ ದರ್ಶನ್ಗೆ ಎವಿಡೆನ್ಸ್ ಇಟ್ ಇಸ್ ರೆಲೆವೆಂಟ್. ಸೊ ಇದನ್ನೆಲ್ಲ ಇದು ಮಾಡ್ಲಿಕ್ಕೆ ದಟ್ ವಿಲ್ ಕಮ್ ಇನ್ ದ ಲೇಟರ್ ಸ್ಟೇಜ್, ದಟ್ಸ್ ಇನ್ ದ ಟ್ರಯಲ್ ಸ್ಟೇಜ್. ಬಟ್ ಪ್ರೈಮಾ ಫೇಸೆ ಈಗ ಅವ್ರಿಗೆ ಈಗ ಅಪ್ಲಿಕೇಶನ್ ಹಾಕಿರೋದು ಬೇಲ್ಗೋಸ್ಕರ. ಬೇಲ್ ಆಫ್ ಕೋರ್ಸ್ ಬೇಲ್ ಇಸ್ ಆಲ್ವೇಸ್ ದ ರೈಟ್ ಅಂಡ್ ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತೀವಿ ನಾವು. ಅಂಡ್ ಒನ್ ಥಿಂಗ್, ಸುಪ್ರೀಂ ಕೋರ್ಟ್ ಡಿಸ್ಕ್ರಿಷನ್ ಯಾವತ್ತೂ ಇರ್ತದೆ. ಬಟ್ ಏನಂದ್ರೆ ನಾವು ಯೋಚನೆ ಮಾಡಬೇಕು, ಪ್ರಾಸಿಕ್ಯೂಷನ್ ಕಡೆಯಿಂದ ಏನೇ ನರೇಟಿವ್ ಬಂದರೂ ಸಹ ದ ಕೋರ್ಟ್ ವಿಲ್ ಕನ್ಸಿಡರ್ ಅದರ್ ಆಸ್ಪೆಕ್ಟ್ಸ್ ಇನ್ ಗ್ರಾಂಟಿಂಗ್ ದ ಬೇಲ್. ಅದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಈಗ ನೋಡಿ, ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಆಲ್ರೆಡಿ ದ ಲೋವರ್ ಕೋರ್ಟ್ ಇಸ್ ಆಲ್ರೆಡಿ ಗ್ರಾಂಟೆಡ್ ದ ಬೇಲ್. ಆ ಗ್ರಾಂಟ್ ದ ಪೀರಿಯಡ್ ಆಫ್ ಬೇಲ್ ನಲ್ಲಿ ಆಸ್ ಈ ಕಂಪ್ಲೈಡ್ ವಿತ್ ದ ಬೇಲ್ ಕಂಡೀಷನ್ಸ್ ಆರ್ ನಾಟ್, ಅದು ಐ ಡೋಂಟ್ ಥಿಂಕ್ he has violated, is fully complied. ಅದು ಒಂದು ಪಾಸಿಟಿವ್ ಒಂದು ಪಾರ್ಟ್. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಇಲ್ಲಿ ಇವರ ರೋಲ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಗೇನ್ ಫಾರ್ ದರ್ಶನ್ ಇನ್ ದಿಸ್ ಹೋಲ್ ಕೇಸ್? ಐ ಡೋಂಟ್ ಥಿಂಕ್ he is gaining anything. ಇದರಲ್ಲಿ ಮೋಟಿವ್ ಸಾಯಿಸಬೇಕು ಅಂತ ಎಷ್ಟು ಇದೆಯೋ ಅಂತ ಯಾವ ಎವಿಡೆನ್ಸ್ ಆಧಾರದ ಮೇಲೆ ಇವರು ಎಸ್ಟಾಬ್ಲಿಷ್ ಮಾಡ್ತಾರೆ? ಐ ಥಿಂಕ್ ಒನ್ ಇಸ್ ದ ಸೀರಿಯಸ್ನೆಸ್ ಆಫ್ ದ ಕೇಸ್, ಅದೊಂದು ಕನ್ಸಿಡರ್ ಮಾಡೇ ಮಾಡ್ತಾರೆ. ಸೀರಿಯಸ್, ಡೆಫಿನೆಟ್ಲಿ ಇಟ್ಸ್ ಅ ಸೀರಿಯಸ್ ಕೇಸ್, ಬಟ್ ದ ರೋಲ್ ಆಫ್ ದರ್ಶನ್ ಇನ್ ದಟ್ ಸೀರಿಯಸ್ ಕೇಸ್ ಎಷ್ಟು ಮಟ್ಟಿಗಿದೆ ಅಂತ ಡೆಫಿನೆಟ್ಲಿ ದಟ್ ಇಸ್ ದ ಒನ್ಲಿ ಫ್ಯಾಕ್ಟರ್ ವಿತ್ ದ ಸುಪ್ರೀಂ ಕೋರ್ಟ್. ಐ ಆಮ್ ವೆರಿ ಶೂರ್ ದಟ್ ದೇ ವಿಲ್ ಟೇಕ್ ಇನ್ ಟು ಕನ್ಸಿಡರೇಷನ್. ಸೊ ಇದೆಲ್ಲ ನೋಡಿದ್ರು ದರ್ಶನ್ ಡೈರೆಕ್ಟ್ ಆಗಿ ಹೊಡೆದಿದ್ದಾರೆ ಇಲ್ಲ ಅನ್ನೋದಕ್ಕೆ ಎಷ್ಟು ಎವಿಡೆನ್ಸಸ್ ಇದೆ ಇಲ್ಲ ಅಂತ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಸೊ ಒನ್ಲಿ ಥಿಂಗ್ ಈಸ್ ಪ್ರೆಸೆಂಟ್ ದೇರ್. ಆ ಪ್ರೆಸೆನ್ಸ್ ಇಟ್ ಸೆಲ್ಫ್ ಕ್ಯಾನ್ ಇಟ್ ರಿಲೇಟ್ ಟು ದ ಕ್ರೈಮ್. ನಮ್ಮ ಮಾಲಗತ್ತಿ ಸರ್ ಹೇಳಿದಾಗೆ ದಟ್ the injuries which has been present on the body, which is a fatal or non-fatal, ಅದಕ್ಕೆ this Darshan was not responsible for that injury or he is responsible for that injury establish ಮಾಡೋದು, it's not that easy unless and until they have a very straight direct evidences. So mere statement ಇಂದ I don't think it can be established. So ಈಗ the chances of him getting out are more because this again ನಾನು ಮೊದಲೇ ಹೇಳಿದಾಗೆ ಇದು ಬೇಲ್ ಅಪ್ಲಿಕೇಶನ್. ಕನ್ವಿಕ್ಷನ್ ಆ ಟೈಮಲ್ಲಿ ಎವಿಡೆನ್ಸಸ್, ಇವರ ರೆಲೆವೆನ್ಸ್ ಆಫ್ ಫೋರೆನ್ಸಿಕ್ ಎವಿಡೆನ್ಸಸ್ ಅದರೆಲ್ಲ ಪ್ರಶ್ನೆ ಬರ್ತದೆ. ಬಟ್ ಈಗ ಐ ಥಿಂಕ್ ಹಿ ಹಸ್ ಗಾಟ್ ಲಾಟ್ ಆಫ್ ಮೆರಿಟ್ಸ್ ಫಾರ್ ದ ಬೇಲ್ ಇಸ್ ಕನ್ಸರ್ನ್. ಯಾಕಂದ್ರೆ ಒಂದು ನಾನು ಮೊದಲೇ ಹೇಳಿದಾಗೆ ಈಗ ಬೇಲ್ ಪೀರಿಯಡ್ ಅಲ್ಲೇ ಇರೋದು ಅವರು. ಬಟ್ ಈ ಬೇಲ್ ಪೀರಿಯಡ್ ಅಲ್ಲಿ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಡಿಫೆನ್ಸ್ ಇಸ್ ಲಾಯರ್ಸ್ ಕ್ಯಾನ್ ಪ್ರೊಜೆಕ್ಟ್ ಟು ದ ಜಡ್ಜ್. ಏನಂದ್ರೆ he has complied and with all the conditions of the bail, ಯಾವುದು ವೈಲೇಷನ್ಸ್ ಇಲ್ಲ. ನೀದರ್ he has influence the witnesses, nor he has threatened the witnesses, nor he has escaped from the law. ಬೇರೆ ದೇಶಕ್ಕೆ ಹೋಗಿದ್ದಾರೆ, ಬಂದಿದ್ದಾರೆ, and he should be apart from this ಇನ್ನೊಂದು ವ್ಯಾಲಿಡ್ ಗ್ರೌಂಡ್ ಅಂದ್ರೆ there are lot of peoples dependent on his business occupation ಇಂದ, they will be affected by not granting the bail and he is fully cooperating. ಇದೆಲ್ಲ ಇರಬೇಕಾದ್ರೆ ಅಂಡ್ ದ ಥರ್ಡ್ ಫ್ಯಾಕ್ಟರ್ ನಾನು ಮುಂಚೆನೆ ಹೇಳಿದಾಗೆ ಇವರ ರೋಲ್ ಡೈರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಇವ್ರ ಹತ್ರ ಇದೆ ನನಗೂ ಅಷ್ಟು ಗೊತ್ತಿದ್ದಿಲ್ಲ. ಬಟ್ ದಟ್ ಈಸ್ ದ ಓನ್ಲಿ ಫ್ಯಾಕ್ಟರ್ ವಿಚ್ ಮೇ ಮೇಕ್ ಎ ಡಿಫರೆನ್ಸ್. ಆ ಒಂದು ಡಿಫರೆನ್ಸ್, ಬಟ್ ಹೌ ಫಾರ್ ದೇ ಹ್ಯಾವ್ ಕನ್ವಿನ್ಸ್ ದ ಜಡ್ಜ್ ಇದ್ರ ಮೇಲೆ, ಬಟ್ ಡಿಫೆನ್ಸ್ ಹೌ ಫಾರ್ ದೇ ಹ್ಯಾವ್ ರೆಫ್ಯೂಟೆಡ್ ದ ಪ್ರಾಸಿಕ್ಯೂಟರ್ಸ್ ಕ್ಲೇಮ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು. ಬಟ್ ಐ ಥಿಂಕ್ ದರ್ಶನ್ ಹ್ಯಾಸ್ ಅ ಮೆರಿಟ್ ಇನ್ ದಿಸ್ ಫಾರ್ ದ ಬೇಲ್ ಅಂತ ಅನ್ಸುತ್ತೆ. ಅಲ್ಲ, ನಾನು ದಿನೇಶ್ ಅವರು ಯಾಕೆ FSL ನ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಮೊನ್ನೆ ಇವನ್ ಸುಪ್ರೀಂ ಕೋರ್ಟ್ ಬೆಂಚ್ ಮುಂದ್ಗಡೆನೂ ಕೂಡ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದಿದೆ. ಸಿದ್ಧಾರ್ಥ್ ಧವೆ ಅವರು FSL ರಿಪೋರ್ಟ್ ಅನ್ನೇ ಕ್ವಶನ್ ಮಾಡಿದ್ದಾರೆ. ಅದರಲ್ಲಿ ಒಂದೆರಡು ಪಾಯಿಂಟ್ ನಿಮ್ಮ ಗಮನಕ್ಕೆ ನಾನು ತಗೊಂಡ್ಬರ್ತೀನಿ. ಬಟ್ಟೆಗಳನ್ನ 3 ದಿನಗಳ ಬಳಿಕ ವಶಕ್ಕೆ ಪಡೆದಿದ್ದಾರೆ. ಅಷ್ಟರಲ್ಲಿ ಬಟ್ಟೆಗಳನ್ನ ಒಗೆದು ಹೊಣ ಹಾಕಲಾಗಿತ್ತು ಅಂತ ಹೇಳಲಾಗಿದೆ. ಮಹಜರ ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ, ಫಾರೆನ್ಸಿಕ್ ನಲ್ಲಿ ರಕ್ತದ ಕಲೆ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ಯಾವುದನ್ನು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನ ಪ್ರಬಲವಾಗಿ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸೊ ಇವ್ಯಾವುದು ಕೂಡ ಅಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕಾಗುದಿಲ್ವಾ? ಹಂಗಿದ್ರೆ ಚಾರ್ಜ್ ಶೀಟ್ ನಲ್ಲಿ FSL ರಿಪೋರ್ಟ್ ನ ಉಲ್ಲೇಖ ಮಾಡಿದ್ದು ಸುಳ್ಳು ಅಂತ ಸಾಬೀತು ಮಾಡಿ ಜಾಮೀನನ್ನ ಮುಂದುವರಿಸಿಕೊಳ್ಳುವಂತಹ ಪ್ರಸಂಗಗಳು ಕೂಡ ನಡೆಯುತ್ತಾ ಅಂತ ನನ್ನ ಪ್ರಶ್ನೆ ದಿನೇಶ್ ಅವರೇ. ಅಬ್ಸಲ್ಯೂಟ್ಲಿ ನೋಡಿ, ನಾನು ಮೊದಲೇ ಹೇಳಿದೆ,
bail is always a rule and jail is an exception anta. So Supreme, and it's a right of any person, non-bailable agli, bailable offense agli, accused ಗೆ always, and ಈ ತರ ಲೂಪ್ ಹೋಲ್ಸ್ ಪ್ರೈಮಾ ಫೇಸ್ ಜಡ್ಜ್ ಕಂಡು ಬಂದಾಗ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ರಿಜೆಕ್ಟ್ ಇಸ್ ಬೇಲ್ ಅಂತ ನನ್ಗನ್ಸುತ್ತೆ. ಅಲ್ಲ, ಸಿ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಲಾಟ್ ಆಫ್ ಕೇಸಸ್ ಬೋತ್ ಆಸ್ ಎ ಫೊರೆನ್ಸಿಕ್ ಪರ್ಸನ್ ಅಂಡ್ ಈವನ್ ಆಸ್ ಎ ಲಾಯರ್. ಸೊ ನನಗೆ ದಿಸ್ ಇಸ್ ವಾಟ್ ಇಸ್ ಮೈ ಅನಾಲಿಸಿಸ್. ಬಿಕಾಸ್ ಯಾಕಂದ್ರೆ ಈಗ ನೀವು ಎರಡು ಎವಿಡೆನ್ಸಸ್ ಅಲ್ಲೇ ದೇರ್ ಆರ್ ಲಾಟ್ ಆಫ್ ಇನ್ಕನ್ಸಿಸ್ಟೆನ್ಸಿ, ಅಡ್ಮಿಸಿಬಿಲಿಟಿ ಇಸ್ ನಾಟ್ ಪಾಸಿಬಲ್ ಅಂತ. ಇಟ್ಸ್ ಅ ರೈಟ್ ಅಬ್ಸರ್ವೇಷನ್. ಐ ಆಮ್ ಟೆಲಿಂಗ್ ಯು ಜಸ್ಟ್ 2 ಎವಿಡೆನ್ಸಸ್. ಬಟ್ ನನಗೆ ಗೊತ್ತಿರೋ ಹಾಗೆ ದೇರ್ ಆರ್ ಸೋ ಮೆನಿ ಎವಿಡೆನ್ಸಸ್ ವಿಚ್ ಡೆಫಿನೆಟ್ಲಿ ಅಡ್ಮಿಸಿಬಿಲಿಟಿ ಇಸ್ ಆಲ್ವೇಸ್ ಇನ್ ಕ್ವಶನ್ ಇದೆ ಈ ಕೇಸ್ನಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಇವ್ರ ಪ್ರೆಸೆನ್ಸ್, ದರ್ಶನ್ಸ್ ಪ್ರೆಸೆನ್ಸ್ ಡೈರೆಕ್ಟ್ಲಿ ರಿಲೇಟಿಂಗ್ ಟು ದ ಫೇಟಲ್ ಇಂಜುರಿ or directly relating to the offense, I don't think they have got sufficient evidence to establish that part. ಅಂದಿದ್ದಾಗ ಸೊ ದರ್ಶನ್ ಅವ್ರದ್ದು ನೇಚರ್ ಆಫ್ ಅಫೆನ್ಸ್ ಎಸ್ಟಾಬ್ಲಿಷ್ ಮಾಡಕ್ಕೆ ಇಷ್ಟು ಕಷ್ಟ ಇದ್ದಾಗ ವೈ ದ ಬೇಲ್ ಶುಡ್ ನಾಟ್ ಬಿ ಗಿವನ್ ಅಂತ ಪ್ರಶ್ನೆ ಬರ್ತದೆ. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು, he has already in bail and he has complied with all the bail conditions. No, Dinesh sir, I want to interrupt here sir. ಈಗ ಎರಡು ವಿಚಾರ ಬೇಸ್ಡ್ ಆನ್ FSL ರಿಪೋರ್ಟ್, ಎರಡು ವಿಚಾರಗಳು ಪ್ರಸ್ತಾಪ ಆಗಿರೋದೇನಂತಂದ್ರೆ ರಕ್ತದ ಕಲೆಯನ್ನ ಮ್ಯಾಚ್ ಮಾಡಿ ನೋಡಿದ್ದಾರೆ ಬಟ್ಟೆ ಮೇಲೆ ಇರುವಂತದ್ದು. FSL ರಿಪೋರ್ಟ್ ನ ವರದಿಯನ್ನ ಚಾರ್ಜ್ ಶೀಟ್ ನಲ್ಲಿ ಪ್ರಸ್ತಾಪ ಮಾಡಿದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ಸ್ವಂತ ಅಭಿಪ್ರಾಯ ಅಂತೂ ಖಂಡಿತ ಅಲ್ಲ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು 3000 ಚಿಲ್ಲರೆ ಪುಟಗಳಲ್ಲಿ ಆ ರಕ್ತದ ಕಲೆಯನ್ನ ಮ್ಯಾಚ್ ಮಾಡಿ ನೋಡಿದಾಗ ರೇಣುಕಸ್ವಾಮಿಯ ರಕ್ತದ ಕಲೆ ಬಟ್ಟೆ ಮೇಲೆ ಇತ್ತು ಅನ್ನುವಂಥದ್ದು ನಂಬರ್ 1. ಮತ್ತು ಈ ಆರೋಪಿಗಳ ಪಾದರಕ್ಷೆಯಲ್ಲಿ ಸಿಕ್ಕಂತ ಮಣ್ಣು ಮತ್ತು ಆ ಶೆಡ್ ನಲ್ಲಿದ್ದಂತಹ ಮಣ್ಣು ಅದನ್ನ ಮ್ಯಾಚ್ ಮಾಡಿ ನೋಡಿದಾಗಲೂ ಕೂಡ ಸೇಮ್ ಅನ್ನುವಂಥದ್ದು ಖಾತ್ರಿಯಾಗಿದೆ ಅಂತ. ಸೊ ಈ ಎರಡೂ ಪ್ರಬಲವಾದಂತಹ ರಿಪೋರ್ಟ್ಗಳು ಜಾಮೀನು ರದ್ದು ಮಾಡೋದಕ್ಕೆ ಮುಖ್ಯ ಆಗುದಿಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಸುಪ್ರೀಂ ಕೋರ್ಟ್ ನ ಮುಂದೆ ಬಂದಾಗ. ನೋಡಿ, ಈಗ ಪ್ರಶ್ನೆ ಬರೋದು ಸುಪ್ರೀಂ ಕೋರ್ಟ್. ಈಗ ನೀವು ಹೇಳಿದಾಗೆ ಮಣ್ಣು ಆರೋಪಿಗಳ ಕಾಲು ಅಲ್ಲೆಲ್ಲ ಇತ್ತು ಅಂತ. ಆರೋಪಿಗಳ ಕಾಲಲ್ಲಿ ಮಣ್ಣು ಅಪರಾಧಕ್ಕಿಂತ ಮುಂಚೆ ಇದ್ದಾಗಲೂ ಅದೇ ಬರ್ತದೆ, ಅಪರಾಧ ಆದಮೇಲೂ ಬರ್ತದೆ. ಹೌ ಕ್ಯಾನ್ ದಟ್ ಬಿ ಕೋರಿಲೇಟೆಡ್ ವಿತ್ ದಿ ಕ್ರೈಮ್ ಡೈರೆಕ್ಟ್ಲಿ? ದಿಸ್ ಇಸ್ ಐ ಆಮ್ ಟೆಲಿಂಗ್ ಯು ಆಸ್ ಅ ಸೈಂಟಿಫಿಕ್ ಅಬ್ಸರ್ವೇಷನ್. ಮಲ್ಗತ್ತಿ ಸರ್ ಅವ್ರಿಗೂ ಐ ಥಿಂಕ್ ಈ ನೋಸ್. ಈಗೇನಂದ್ರೆ ಈಗ ಬ್ಲಡ್ ಸ್ಟೇನ್, ಇದು ಮಣ್ಣು ಸ್ಟೇನ್ ಇತ್ತು, ಆ ಮಣ್ಣು ಸ್ಟೇನು ಅಪರಾಧಕ್ಕಿಂತ ಮುಂಚೆ ಹೋಗಿ ಬಂದಾಗೂ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯತೆ ಇದೆ. ಅಪರಾಧ ಟೈಮಲ್ಲಿ ಅದು ಸಾಧ್ಯತೆ ಇದೆ, ಅಪರಾಧ ನಂತರ ಅದು ಸಾಧ್ಯತೆ ಇದೆ. ಸೊ ಹೌ ಟು ಕೋರಿಲೇಟ್ ದಟ್ it was that mud is directly related to the at the time of offense? That's not possible. ಅದು ಒಂದು. ಈಗ ಎರಡನೇದು, ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇದೆ. ಹೌದು, ರಕ್ತದ ಕಲೆ ಇದೆ. ರಕ್ತದ ಕಲೆ ಇದ್ರೆ ದಟ್ಸ್ ಅ ವೆರಿ ಗುಡ್ ಡೈರೆಕ್ಟ್ ಎವಿಡೆನ್ಸ್ ಟು ಕೋರಿಲೇಟ್ ಬಿಟ್ವೀನ್ ದ ವಿಕ್ಟಿಮ್ ಅಂಡ್ ದ ಅಕ್ಯೂಸ್ಡ್. ಬಟ್ ಟು ಕೋರಿಲೇಟ್ ಬಿಟ್ವೀನ್ ದ ಡೈರೆಕ್ಟ್ ರೋಲ್ ಇನ್ ದ ಫೆಟಾಲಿಟಿ, ಇನ್ ಸಾಯಿಸ್ಲಿಕ್ಕೆ, ಈಗ ನಾವು ಈ ತರನು ವಾದಿಸಬಹುದಲ್ಲ. ಅವನು ಆರೋಪಿಗೆ ಏಟು ಬಿದ್ದಿತ್ತು, ನಾವು ಅವ್ನಿಗೆ ಹಾಸ್ಪಿಟಲ್ ಎತ್ಕೊಂಡು ಹೋಗ್ಬೇಕಾಗಿರ್ತಂತ ರಕ್ತ ಕಲೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಐ ಆಮ್ ನಾಟ್ ಡಿಫೆಂಡಿಂಗ್ ದರ್ಶನ್, ಬಟ್ ಐ ಆಮ್ ಟೆಲಿಂಗ್ ಯು ದಿಸ್ ಹೌ ದ ಆರ್ಗ್ಯುಮೆಂಟ್ ಟೇಕ್ಸ್ ಪ್ಲೇಸ್. ಸೊ ಮಿಯರ್ ಪ್ರೆಸೆನ್ಸ್ ಆಫ್ ಬ್ಲಡ್ ಅಂಡ್ ದ ಅಕ್ಯೂಸ್ಡ್ and are the number of accused. So is that, though there is a possibility, but there is other possibility will also be considered, but that should not be a ground for rejection of the bail. ಸೊ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನಾವು ಬೇರೆ ಕೇಸಲ್ಲಿ ನೋಡಿ ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಇಟ್ ಡಿಪೆಂಡ್ಸ್. ಇದಲ್ಲದೆ ಬೇರೆ ಏನಾದರೂ ಎವಿಡೆನ್ಸಸ್ ಇದೆಯಾ ನಮ್ಮ ಪ್ರಾಸಿಕ್ಯೂಷನ್ ಅವ್ರ ಹತ್ರ, ಅವರು ಏನು ಪ್ರೊಜೆಕ್ಟ್ ಮಾಡಿದಾರ, ಅದರ ಆಧಾರದ ಮೇಲೆ ಆಗತ್ತೆ. ದಟ್ ಟು ಫಿಕ್ಸಿಂಗ್ ಡೈರೆಕ್ಟ್ಲಿ ದ ಎವಿಡೆನ್ಸಸ್, ದರ್ಶನ್ಸ್ ರೋಲ್ ಡೈರೆಕ್ಟ್ಲಿ ಇನ್ ಟು ದ ಡೆತ್ ಆಫ್ ದಟ್ ರೇಣುಕಾಚಾರ್ಯ, ಬೋತ್ ಇನ್ ಕಿಡ್ನಾಪಿಂಗ್ ಅಂಡ್ ಕಾನ್ಸ್ಪಿರಸಿ. ಇದೆರಡನಲ್ಲೂ ಹೌದು ರೋಲ್ ಎಷ್ಟರ ಮಟ್ಟಿಗೆ ಇವರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕನ್ವಿನ್ಸ್ ಮಾಡ್ತಾರೆ ಜಡ್ಜು, ಅದು ಆಧಾರದ ಮೇಲೆ ಆಗುತ್ತೆ. ಬಟ್ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ದರ್ಶನ್ ಡೆಫಿನೆಟ್ಲಿ ಆಸ್ ಅ ಮೆರಿಟ್ ಫಾರ್ ಗ್ರಾಂಟಿಂಗ್ ಆಫ್ ದ ಬೇಲ್. ಫೈನ್ ಸರ್, ಸಂಪರ್ಕದಲ್ಲಿ ಇರಿ ಸರ್. ಇನ್ನಷ್ಟು ವಿಚಾರಗಳನ್ನ ನಿಮ್ಮಿಂದ ನಾನು ತಿಳ್ಕೊಳ್ತೀನಿ. ಈಗ ಚಿಕ್ಕ